ಬಿಡದಿಯಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ಹೈ ವೋಲ್ಟೇಜ್ ಕದನ. ಸವಾಲಿಗೆ ಸವಾಲ್, ರಾಜಕೀಯ ಕದನ ತಾರಕಕ್ಕೇರಿತು. ಬಿಡದಿ ರಣರಂಗದಲ್ಲಿ ಇಬ್ಬರು ನಾಯಕರ ಮುಖಾಮುಖಿ. ಬಿಡದಿ ಟೌನ್ಶಿಪ್ ವಿವಾದ ಈಗ ರಾಜ್ಯ ರಾಜಕಾರಣದ ಹಾಟ್ ಟಾಪಿಕ್ ಆಗ್ಬಿಟ್ಟಿದೆ. ರೈತರ ಹೋರಾಟದ ಮಧ್ಯೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ರಾಜಕೀಯ ಕಾದಾಟ ಜೋರಾಗಿದೆ. ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇಬ್ಬರು ಸವಾಲ ಮೇಲೆ ಸವಾಲ್ ಹಾಕುತ್ತಾ ರಾಜಕೀಯ ಕಣವನ್ನ ಮತ್ತಷ್ಟು ರಂಗೇರಿಸಿದ್ದಾರೆ. ಮೊದಲಿಗೆ ಸಿಎಂ ಡಿಕೆ ಶಿವಕುಮಾರ್, ಬಿಡದಿ ಟೌನ್ಶಿಪ್ ಯೋಜನೆ ಕಾಂಗ್ರೆಸ್ ಸರ್ಕಾರದ ಹೊಸ ಐಡಿಯಾ ಅಲ್ಲ. ಈ ಯೋಜನೆಗೆ ಅಡಿಪಾಯ ಹಾಕಿದ್ದು ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ. ಆಗ ಯೋಜನೆ ಶುರು ಮಾಡಿ ಈಗ ಜನರ ಮುಂದೆ ಬೇರೆ ಮಾತಾಡ್ತಿದ್ದಾರೆ ಎಂದು ತೀವ್ರ ವಾಗ್ದಾಳಿ ನಡೆಸಿದರು. ಅಭಿವೃದ್ಧಿ ಯೋಜನೆಗೆ ಈಗ ರಾಜಕೀಯ ಬಣ್ಣ ಬಳಿದು ಜನರನ್ನ ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ ಎಂದು ಡಿಕೆಶಿ ಆರೋಪಿಸಿದ್ದಾರೆ. ಇದರ ಜೊತೆಗೆ ನನ್ನನ್ನು ಜೈಲಿಗೆ ಕಳಿಸ್ತೀವಿ ಅಂತ ಕೆಲವರು ಕನಸು ಕಾಣ್ತಾ ಇದ್ದಾರೆ. ಜೈಲು ನನಗೆ ಹೊಸದಲ್ಲ, ಯಾವ ತನಿಖೆ ಬಂದರೂ ಎದುರಿಸಲು ನಾನು ಸಿದ್ಧ ಎಂದು ವಿರೋಧಿಗಳಿಗೆ ನೇರ ಸವಾಲು ಹಾಕಿದ್ದಾರೆ. ತಮ್ಮ ವಿರುದ್ಧದ ರಾಜಕೀಯ ಷಡ್ಯಂತ್ರ ನಡೆಯುತ್ತಿದೆ ಎಂದು ಹೇಳಿರುವ ಡಿಕೆಶಿ, ಬೆದರಿಕೆ ರಾಜಕಾರಣಕ್ಕೆ ತಾವು ಹೆದರುವ ಪ್ರಶ್ನೆ ಇಲ್ಲ ಎಂದು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ರೈತರ ಆತಂಕದ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರೈತರು ಜಮೀನು ಬಲವಂತವಾಗಿ ಕಬಳಿಸುವ ಪ್ರಶ್ನೆಯೇ ಇಲ್ಲ. ಯಾರಿಗೆ ಈ ಸ್ವ ಇಚ್ಛೆ ಇದೆಯೋ ಅವರಿಂದ ಮಾತ್ರ ನ್ಯಾಯಯುತ ಬೆಲೆಗೆ ಜಮೀನು ಪಡೆಯಲಾಗುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರದ ಉದ್ದೇಶ ಅಭಿವೃದ್ಧಿಯೇ ಹೊರತು ರೈತರಿಗೆ ಅನ್ಯಾಯ ಮಾಡುವುದಲ್ಲ ಎಂದು ಹೇಳಿದ್ದಾರೆ. ಆದರೆ ಡಿಕೆಶಿ ಆರೋಪಿಗಳಿಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಅಷ್ಟೇ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಹೌದು, ನಮ್ಮ ಸರ್ಕಾರದ ಅವಧಿಯಲ್ಲಿ ಯೋಜನೆ ಬಗ್ಗೆ ಚರ್ಚೆ ನಡೆದಿತ್ತು. ಆದರೆ ರೈತರ ವಿರೋಧ ಕಂಡ ತಕ್ಷಣ ಅದನ್ನ ಕೈಬಿಟ್ಟಿದ್ದೇವೆ. ರದ್ದು ಮಾಡಿದ ಯೋಜನೆಯನ್ನ ಈಗ ಮತ್ತೆ ಜೀವಂತ ಮಾಡಿ ಅದರ ಹೊಣೆ ನಮ್ಮ ಮೇಲೆ ಹಾಕುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಮೇಲೆಯೇ ಆರೋಪ ಮಾಡ್ತೀರಾ? ಧೈರ್ಯ ಇದ್ರೆ ಬಿಡದಿ ಪ್ರಕರಣದಲ್ಲೇ ನನ್ನನ್ನೇ A1 ಆರೋಪಿ ಮಾಡಿ ಎಂದು ಸರ್ಕಾರಕ್ಕೆ ನೇರ ಸವಾಲು ಎಸೆದಿದ್ದಾರೆ. ಅದರಲ್ಲೂ ಮಹಿಳಾ ರೈತರ ವಿರುದ್ಧ ಗಂಭೀರ ಪ್ರಕರಣ ದಾಖಲಿಸಿರುವುದು ಸರಿಯಲ್ಲ ಎಂದು ಕಿಡಿಕಾರಿರುವ ಕುಮಾರಸ್ವಾಮಿ, ಸರ್ಕಾರ ರೈತರ ಹೋರಾಟವನ್ನೇ ಅಪರಾಧದಂತೆ ಬಿಂಬಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಪ್ರಕರಣ ದಾಖಲಿಸಿರುವ ರೀತಿಯ ಮೇಲೂ ಅನುಮಾನ ವ್ಯಕ್ತಪಡಿಸಿರುವ ಕುಮಾರಸ್ವಾಮಿ, ಮೊದಲ FIR ಒಂದೇ ರೀತಿ, ನಂತರದ FIR ಮತ್ತೊಂದು ರೀತಿ ಇದೆ ಎಂದು ಪ್ರಶ್ನೆ ಎತ್ತಿದ್ದಾರೆ. ರೈತರ ಬಾಯಿ ಮುಚ್ಚಿಸಲು ಪೊಲೀಸ್ ಯಂತ್ರಾಂಗ ಬಳಸಲಾಗುತ್ತಿದೆ ಎಂದು ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ನೋಡಿದರೆ ಬಿಡದಿ ಟೌನ್ಶಿಪ್ ವಿವಾದ ಕೇವಲ ಜಮೀನಿನ ಕಥೆಯಾಗಿ ಉಳಿದಿಲ್ಲ. ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಪ್ರತಿಷ್ಠೆಯ ಕಾಳಗವಾಗಿ ಬದಲಾಗಿದೆ. ಒಂದು ಕಡೆ ಅಭಿವೃದ್ಧಿ ಎನ್ನುವ ಸರ್ಕಾರದ ವಾದ, ಇನ್ನೊಂದು ಕಡೆ ರೈತರ ಹಕ್ಕು ಎನ್ನುವ ಪ್ರತಿಪಕ್ಷದ ಹೋರಾಟ. ಈ ಎರಡೂ ವಾದಗಳ ಮಧ್ಯೆ ಬಿಡದಿ ರಾಜಕೀಯ ಕೇಂದ್ರ ಬಿಂದುವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಸಮರ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ? ಡಿಕೆ ಹಾಗೂ ಎಚ್ಡಿಕೆ ವಾಕ್ಸಮರ ಇನ್ನೇನು ಹೊಸ ತಿರುವು ಪಡೆಯುತ್ತೆ? ಬಿಡದಿ ಟೌನ್ಶಿಪ್ ಯೋಜನೆ ಮುಂದುವರಿಯುತ್ತೆ ಅಥವಾ ನಿಲ್ಲುತ್ತದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ ಮುಂದಿನ ರಾಜಕೀಯ ಬೆಳವಣಿಗೆಯತ್ತ ಇಡೀ ರಾಜ್ಯವೇ ಕಾದು ನೋಡುತ್ತಿದೆ. ಧನ್ಯವಾದಗಳು.